ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ಶ್ರೀಲಕ್ಷ್ಮಿ. ಇವತ್ತಿನ ದಿನ ನಾವು ಶ್ರೀ ರಾಘವೇಂದ್ರ ಸ್ಟೋರ್ಸ್ ಬಂದಿದ್ದೀವಿ. ಇದು ಮಲ್ಲೇಶ್ವರಂ ರೈಲ್ವೆ ಸ್ಟೇಷನ್ ಪಕ್ಕನೇ ಇರೋದು. ಇಲ್ಲಿ ಸುಮಾರು ವೆರೈಟೀಸ್ ಇರುತ್ತೆ. ಇಡ್ಲಿ, ವಡೆ, ಶಾವಿಗೆ, ಉಪ್ಪಿಟ್ಟು, ಪೊಂಗಲ್ಲು, ಸುಮಾರು ವೆರೈಟೀಸು ತುಂಬಾ ರುಚಿಯಾಗಿರುತ್ತೆ. ಇದ್ರ ಬಗ್ಗೆ ಮೂವಿ ಕೂಡ ಬಂದಿದೆ. ಬನ್ನಿ ಇವತ್ತಿನ ದಿನ ಏನು ತೊಗೊಳ್ಳೋದು ಅಂತ ನೋಡೋಣ. ನೋಡಿ, ಇಲ್ಲಿ ಇಡ್ಲಿ, ವಡೆ, ಖಾರ ಬಾತ್, ಕೇಸರಿ ಬಾತ್, ಚೌಚೌ ಬಾತ್, ಶಾವಿಗೆ ಬಾತ್, ಕಾಫಿ, ಟೀ, ಬಾದಾಮಿ ಹಾಲು, ಶುಂಠಿ ಕಷಾಯ ದೊರೆಯುತ್ತದೆ ಅಂತ ಕೂಡ ಬೋರ್ಡ್ ಹಾಕಿದ್ದಾರೆ. ಗರಿಗರಿಯಾಗಿ ಕಾಣಿಸ್ತಾ ಇದೆ ನೋಡಿ ಉದ್ದಿನೊಡೆ. ಅಲ್ಲಿ ನೋಡ್ತಾ ಇರೋದು ಪೊಂಗಲ್ಲು, ಈ ಪಕ್ಕದಲ್ಲಿ ಇರೋದು ತರಕಾರಿ ಹಾಕಿರೋ ಶಾವಿಗೆ. ಅದಾದಮೇಲೆ ಈ ಕಡೆ ಸೈಡು ನೋಡ್ತಿರೋದು ತರಕಾರಿ ಉಪ್ಪಿಟ್ಟು. ಎಷ್ಟು ಕಲರ್ಫುಲ್ ಆಗಿದೆ. ಖಾರ ಬೂಂದಿ ಅಂತೂ ಅಮೇಝಿಂಗು, ಎಷ್ಟು ಕ್ರಿಸ್ಪಿಯಾಗಿ ಕಾಣಿಸ್ತಾ ಇದೆ. ಮತ್ತು ಉಪ್ಪು ಖಾರ ಎಲ್ಲ ಚೆನ್ನಾಗಿರೋ ಹಂಗೆ ಕಾಡುತ್ತೆ. ಎಷ್ಟೋ ಸಲ ಬೂಂದಿ ಮೇಲೆ ಉಪ್ಪು ಖಾರ ಉದುರಿಸೋದಿಲ್ಲ, ಅದು ಸ್ವಲ್ಪ ಸಪ್ಪೆ ಅನಿಸುತ್ತೆ. ಸೊ ಇದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿ ನೋಡ್ತಾ ಇರೋದು ತೈರೊಡೆ. ಎಷ್ಟು ಚೆನ್ನಾಗಿ ಕ್ಯಾರೆಟ್ ಹಾಕಿದ್ದಾರೆ. ನನಗೆ ಬೆಂಗಳೂರಲ್ಲಿ ತೈರೊಡೆ ತಿನ್ನೋಕ್ಕೆ ತುಂಬಾ ಇಷ್ಟ. ಯಾಕೆಂದರೆ ಮೊಸರು ಇಲ್ಲಿ ತುಂಬ ಕ್ರೀಮಿಯಾಗಿರುತ್ತೆ ಮತ್ತು ಟೆಕ್ಸ್ಚರ್ ಕೂಡ ತುಂಬ ಚೆನ್ನಾಗಿರುತ್ತೆ. ಟೇಸ್ಟೂ ತುಂಬಾ ಚೆನ್ನಾಗಿ ಅನಿಸುತ್ತೆ. ಫಿಲ್ಟರ್ ಕಾಫಿ ಸಿಕ್ಕಾಪಟ್ಟೆ ಚೆನ್ನಾಗಿರುತ್ತೆ. ಚಿಕ್ಕ ಗ್ಲಾಸಲ್ಲಿ ಕೊಟ್ಟರು ತುಂಬಾ ರುಚಿ ಇರುತ್ತೆ. ನಾನು ಇಡ್ಲಿ ವಡೆ ತೊಗೊಂಡಿದ್ದೀನಿ. ಆ ಕಡೆ ಚಟ್ನಿ ಹಾಕೋದಕ್ಕೆ ಒಬ್ಬರು ದೊಡ್ಡ ಕೊಳದಪ್ಲೆನಲ್ಲಿ ಚಟ್ನಿ ಇಟ್ಕೊಂಡಿರ್ತಾರೆ, ಈ ರೆಸ್ಟೋರೆಂಟ್ ಅವರೇ. ಸೊ ಅವರು ಬಡಿಸ್ತಾ ಇರ್ತಾರೆ, ಎಷ್ಟು ಬೇಕೋ ಹಾಕಿಸ್ಕೊಬೋದು. ಗರಿಗರಿಯಾದ ವಡೆ, ಸಾಫ್ಟಾಗಿರೋ ಇಡ್ಲಿ, ಉಪ್ಪು ಖಾರ ಚೆನ್ನಾಗಿರೋ ಚಟ್ನಿ ಮತ್ತು ಬ್ಯೂಟಿಫುಲ್ ಬೆಂಗಳೂರು ವೆದರ್ಗೆ ತುಂಬಾ ಚೆನ್ನಾಗಿರುತ್ತೆ. ಇಲ್ಲಿ ಶಾವಿಗೆ ಹೇಗಿರುತ್ತೆ ಅಂತ ನೋಡಿ. ಶಾವಿಗೆಗೆ ಕೂಡ ನಾವು ಚಟ್ನಿ ಹಾಕಿಸ್ಕೊಬೋದು. ಶಾವಿಗೆ ಟೆಕ್ಸ್ಚರು ತುಂಬಾ ಲೈಟಾಗಿ ಅನಿಸುತ್ತೆ. ಉಪ್ಪು ಖಾರ ತುಂಬ ಚೆನ್ನಾಗಿರೋದ್ರಿಂದ ಚಟ್ನಿ ಎರಡು ಕಾಂಬಿನೇಷನ್ ಅಂತೂ ಏನು ಮಾತಾಡೋಗೆ ಅಲ್ಲ, ಅಷ್ಟು ಚೆನ್ನಾಗಿರುತ್ತೆ ನೋಡಿ. ಮೊಸರಲ್ಲಿ ಡಿಪ್ ಮಾಡಿರೋ ತೈರು ವಡೆ ಅಥವಾ ಮೊಸರೊಡೆ ಏನು ಹೇಳ್ತಿರೋ, ತುಂಬಾ ಕ್ರೀಮಿಯಾಗಿ ಚೆನ್ನಾಗಿದೆ. ಇವಾಗ ಫಿಲ್ಟರ್ ಕಾಫಿ ತೊಗೊಂಡಿದ್ವಿ, ಎಷ್ಟು ಚೆನ್ನಾಗಿದೆ. ನಾನು ಸ್ಟ್ರಾಂಗಾಗಿ ಬೇಕು ಅಂತಂದೆ, ಸ್ವಲ್ಪ ಕಮ್ಮಿ ಸಕ್ಕರೆ, ತುಂಬ ಚೆನ್ನಾಗಿ ಮಾಡಿಕೊಟ್ಟಿದ್ದಾರೆ. ಈ ಚಳಿಗೆ ಬಿಸಿ ಬಿಸಿ ಬಿಸಿಯಾಗಿದೆ. ಪುಟ್ಟ ಲೋಟ, ನನಗಷ್ಟು ಅಭ್ಯಾಸ ಇಲ್ಲ, ಹಾಗೆ ಹಿಡ್ಕೊಂಡಿದ್ದೀನಿ. ನಿಮಗೆ ಈ ರಾಘವೇಂದ್ರ ಸ್ಟೋರ್ಸಲ್ಲಿ ಯಾವ್ದು ಇಷ್ಟ? ಇಡ್ಲಿ, ವಡೆ, ಚಟ್ನಿ ಇಷ್ಟನಾ? ಅಥವಾ ನಿಮಗೆ ತೈರೊಡೆ ಇಷ್ಟನಾ? ಅಥವಾ ನಿಮಗೆ ಶಾವಿಗೆ ಬಾತ್ ಇಷ್ಟನಾ? ನಿಮ್ಗೆ ಯಾವ್ದು ಇಷ್ಟ ಆಯಿತು ಅಂತ ಹೇಳಿ ನಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ನೀವು ಈ ರೆಸ್ಟೋರೆಂಟಿಗೆ ಬಂದಿದ್ದರೆ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಅಂತ ನಮಗೆ ತಿಳಿಸಿ. ನಿಮಗೆಲ್ಲ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ. ಹೀಗೆ ಸಂಪರ್ಕದಲ್ಲಿರಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಮ್ಮ ಜೊತೆ ಕನೆಕ್ಟ್ ಆಗಿ ಮುಂದಿನ ವ್ಲಾಗಲ್ಲಿ ಸಿಗೋಣ. ಅಂಟಿಲ್ ದೆನ್, ನಮಸ್ಕಾರ.